ತಲೆ ಅಂದ್ರೆ ತಲೆ ಸಂಗಿನ ತಲೆ. ನನ್ಗೇನಾದ್ರೂ ನಮ್ಮಮ್ಮ ಮದ್ವೆ ಮಾಡ್ಕೊಟ್ರೆ ನಿನ್ ಮಗುನ್ ಬೇರೆ ಮತ್ತೆ ನಾನೇ ಸಾಕ್ಬೇಕು ಅಂತ. ನನ್ಗೆ ನಿಮ್ ಬಗ್ಗೆ ಎಲ್ಲ ಸ್ವಲ್ಪ ಕನ್ಸರ್ನ್ ಜಾಸ್ತಿ, ಅದಕ್ಕೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇಲ್ಲ ನೀವು ನಗ್ತೀರಾ. ಆಕ್ಚುಲಿ ಏನ್ ಗೊತ್ತಾ, ಮಸಾಲ ಬೇಕು ಅನ್ನಲ್ಲ ದೋಸೆ, ನನ್ ಮ್ಯಾಜಿಕ್ ಮಸಾಲ ಇತ್ತು ಇದು ಬಿಡೋಣ ಅನ್ಕೊಂಡೆ. ಮ್ಯಾಜಿಕ್ ಮಸಾಲ ಅದ್ರ ನಗು ಬಂದಿಲ್ವಾ? ಏನಪ್ಪ ನಂಗೆ ನಗು ಬಂತು. ಆ ದೋಸೆಗೆ ಮ್ಯಾಜಿಕ್ ಮಸಾಲ ಹಿಂಗ್ ನೈಸ್ ಐಡಿಯಾ. ದೋಸೆ ಎಲ್ಲ ಹಾಕಿದ್ಮೇಲೆ ಆ ಮಸಾಲಾಗ ಒಂದ್ ಪೌಡರ್ ಹಾಕ್ತಾರಲ್ಲ, ಸೊ ಪೌಡರ್ ಇಲ್ವಲ್ಲ ನಮ್ಮ ಹತ್ರ, ಮ್ಯಾಜಿಕ್ ಮಸಾಲ ಪೌಡರ್ ನೀ ಹಿಂಗ್ ಹಾಕ್ಬಿಡೋಣ. ಐಡಿಯಾ. ತಲೆ ಅಂದ್ರೆ ತಲೆ ಸಂಗಿನ ತಲೆ. ಬರೀ ಇಂತದೆಯ ಗೊತ್ತಿಲ್ಲ ಹೆಂಗಿರತ್ತೆ ಅಂತ. ನಂಗೆ ಎಷ್ಟು ಹಾಕ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಅಮೌಂಟ್ ಹಾಕ್ತೀನಿ, ಗೊತ್ತಿಲ್ಲ. ಸ್ವಲ್ಪ ಘಾಟ್ ಆಗಿರ್ಲಿ ಅಂತ. ನಾನು ಹೇಳ್ದಂಗೆ ನಿಮ್ಗೆ ಮಸಾಲೆ ದೋಸೆ ಬೇಕಂದ್ರೆ ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಸಿವೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬಿಡಿ ಜೊತೆಲಿ, ಓಕೆನಾ? ಅಂಡ್ ಇಫ್ ಯು ಆರ್ ಅ ನ್ಯೂ ಬಿಗಿನರ್ ಲೈಕ್ ಮೀ ಇನ್ ಕುಕಿಂಗ್, ನೀವ್ ಮಾಡ್ಬೇಕಾಗಿರೋದೇನ್ ಗೊತ್ತಾ, ಇದು ಮಿಕ್ಸಿ ಯಾವಾಗ ಇಲ್ಲಿ ನೋಡಿ, ಇದು ಸೌಂಡ್ ಕೇಳಿಸ್ಕೊಡಿ ಆಯ್ತಾ? ಅವಾಗಿನ ಸೌಂಡ್ ಇವಾಗಿನ ಸೌಂಡ್ ಕೇಳಿಸ್ಕೊಡಿ, ಕಂಪೇರ್ ಮಾಡಿ. ಮಿಕ್ಸಿ ಕರೆಕ್ಟ್ ಸೌಂಡ್ ಮಾಡ್ತಾ ಇಲ್ಲ, ಆ ಕರ್ಕಶ ವಾಯ್ಸ್ ನ ಕರೆಕ್ಟ್ ಕೊಡ್ತಾ ಇಲ್ಲ. ಹಂಗಂದ್ರೆ ನೀರ್ ಹಾಕ್ಬೇಕು ಅಂತ ಅರ್ಥ. ಗಾಟ್ ಇಟ್ ಗೈಸ್? ನೀರ್ ಹಾಕೋಣ ಇವಾಗ. ತೀರ್ಥ ಹಾಕ್ದಂಗ್ ಹಾಕಿ, ಬಿಕಾಸ್ ಕರೆಕ್ಟ್ ಹಿಂಗೆ ಸರ್ ಅಂತ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಎಷ್ಟ್ ಹಾಕ್ತೀರಾ ಅಂತ. ಅದಕ್ಕೆ ತೀರ್ಥ ಹಾಕ್ದಂಗೆ ಇಷ್ಟಿಷ್ಟ ಹಾಕಿದ್ರೆ ಕೊನೆಗೆ ನೀವ್ ಹಿಂಗೆ ಎತ್ತೋಷ್ಟರಲ್ಲಿ ಅದಿಷ್ಟೇ ಆಗಿರುತ್ತೆ. ಅಂದ್ರೆ ನಾನು ಹಂಗೆ ಹಾಕೋದು, ನೀವು ಹಂಗೆ ಹಾಕಿ, ಗೊತ್ತಾಗತ್ತಲ್ವಾ? ಕನ್ಸಿಸ್ಟೆನ್ಸಿ ಈ ತರ ಇರ್ಬೇಕು. ಓಕೆ ಡನ್. ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದೋಸೆ ಕರೆಕ್ಟ್ ರೌಂಡ್ ಬರ್ಬೇಕಲ್ವಾ? ಆ ಚಂದ್ರನಂತೆ ಆ ಸೂರ್ಯನಂತೆ ದೋಸೆ ರೌಂಡ್ ಬರೋದು ಇಸ್ ವೆರಿ ಇಂಪಾರ್ಟೆಂಟ್. ದೋಸೆ ಚಟ್ನಿ ನಾನ್ ಮಾಡ್ತಾ ಇದ್ದೀನಿ. ಎಲ್ಲ ಆದ್ಮೇಲೆ ಇದ್ರೊಳಗಡೆ ಇರೋ ಖಾರ ಮಸಾಲೆನ ವೇಸ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಕಷ್ಟಪಟ್ಟು ಮಾಡಿರ್ತೀವಲ್ಲ. ನಮ್ಮಮ್ಮ ನನ್ನ ಸಿಕ್ಕಾಪಟ್ಟೆ ಕ್ಲಮ್ಸಿ ಅನ್ನತ್ತೆ. ಅದೇನ್ ಕ್ಲಮ್ಸಿನೋ ಏನೋ, ನಾನೇ ಹಿಂಗೆ. ನನ್ಗೇನಾದ್ರೂ ನಮ್ಮಮ್ಮ ಮದ್ವೆ ಮಾಡ್ಕೊಟ್ರೆ ನಮ್ಮಮ್ಮನೇ ಬಂದ್ ನನ್ ಮಗನು ನೋಡ್ಕೋಬೇಕು. ನಮ್ಮಮ್ಮ ಹಂಗೆ ಇರುತ್ತೆ, ನಿನಗ್ ಮದ್ವೆ ಮಾಡ್ಕೊಡೋದ್ ಹೇಳ್ದಿರ ನಿನ್ ಮಗುನ್ ಬೇರೆ ಮತ್ತೆ ನಾನೇ ಸಾಕ್ಬೇಕು ಅಂತ. ಮದ್ವೆ ಬಗ್ಗೆ ತುಂಬಾ ಮಾತಾಡ್ತಾ ಇದೀನಲ್ಲ, ನಮ್ಮ ಅಪ್ಪ ಅಮ್ಮ ಮುಂದೆ ಮಾತ್ರ ಮಾತಾಡಲ್ಲ. ಒಂದ್ಸರಿ ಮದ್ವೆ ಅಂದ್ರೆ ನೆಕ್ಸ್ಟ್ ನಾನು ಚೌಟ್ರಿನಲ್ಲಿ ಇರ್ತೀನಿ, ಗಂಡು ಪಕ್ಕದಲ್ಲಿ, ಮತ್ತೆ ತಾಳಿ ಕಟ್ಸಕ್ಕೆ. ವ್ಲಾಗ್ ಅಲ್ಲಿ ಅಂದ್ರೆ ನೀವೆಲ್ಲ ಅಲ್ವಾ, ನೀವೆಲ್ಲ ನಂಗೆ ಇಷ್ಟ ಬೇಗ ಲೈಕ್ ಸಾಯಕ್ ಬಿಡಲ್ಲ ಅಂತ ಗೊತ್ತು. ಆ ಕಾನ್ಫಿಡೆನ್ಸ್ ಮೇಲೆ ಇರ್ತಾ ಇದೀನಿ ಅಷ್ಟೇ. ಫ್ಲೇವರ್ ಎಲ್ಲದ್ರಲ್ಲೂ ಕರೆಕ್ಟ್ ಆಗಿ ಬರ್ಬೇಕಲ್ವಾ, ಅದಕ್ಕೆ ಈ ತರ ನೀಟಾಗಿ ಮಿಕ್ಸ್ ಮಾಡಿ. ಬಟ್ ಉಪ್ಪು ಇಸ್ ವೆರಿ ಇಂಪಾರ್ಟೆಂಟ್. ಕಾಜಲ್ದು ಒಂದ್ ದೊಡ್ಡ ಚಿಂತೆ, ಇಲ್ಲಿರೋ ಕಾಜಲ್ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಒಂಚೂರು ಹಿಂದೆ ಹೋಗ್ರಿ ನೀವು. ಗೈಸ್, ಇಂಜುರೀಸ್ ಅಲ್ಲೇ ಸ್ವಲ್ಪ ದಿನ ವ್ಲಾಗ್ ಮಾಡ್ತೀನಿ, ಬಟ್ ನಿಮಗ್ ಬೋರ್ ಆಗಕ್ ನಾನು ಬಿಡಲ್ಲ. ಆ ತರ ಪಕ್ಕ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ನೀವು ಕೂಡ ನನ್ನ ಡೈಲಿ ನೋಡಿ, ಬಿಕಾಸ್ ನಾನು ಬೇಗ ವಾಸಿ ಆಗ್ಬೇಕು ತಾನೆ. ನೀವು ಡೈಲಿ ನನಗ್ ಬಂದು ಡೈಲಿ ನಿಮ್ ದೃಷ್ಟಿ ತೆಗೆದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಏನ್ ಚಂದ ಕಾಂತಿ ಅಮ್ಮಿ ಮೈ ತುಂಬಾ ಫುಲ್ ಗಾಯ. ನನ್ ಗೊತ್ತಿಲ್ಲ ನಾನು ಯಾಕೆ ಹಿಂಗ್ ಆಡ್ತೀನಿ ಅಂತ, ಬಟ್ ಆಡ್ತೀನಿ. ಎಷ್ಟ್ ಹಾಕ್ಬೇಕು? 1 2 ಸಾಕ ಅನ್ಸುತ್ತಲ್ವಾ? ನೀವು ನನ್ ಬ್ಲಾಗ್ ನೋಡಿ ಅಕಸ್ಮಾತ್ ಅಡ್ಗೆ ಏನಾದ್ರು ಟ್ರೈ ಮಾಡಂಗಿದ್ರೆ ನಾನು ಹೇಳದ್ಮೇಲೆ ಮಾಡಿ, ಬಿಕಾಸ್ ಅದ್ ಹೆಂಗ್ ಬರುತ್ತೆ ಅಂತ ನನ್ಗೂ ಗೊತ್ತಿಲ್ವಲ್ಲ. ಅದಕ್ಕೆ ಬಿಕಾಸ್ ನೀವ್ ತಿಂದು ನಿಮ್ ಹೊಟ್ಟೆ ಹಾಳಾಗ್ಬಾರ್ದು ನನ್ನಿಂದಾಗಿ. ನನ್ಗೆ ನಿಮ್ ಬಗ್ಗೆ ಎಲ್ಲ ಸ್ವಲ್ಪ ಕನ್ಸರ್ನ್ ಜಾಸ್ತಿ, ಅದಕ್ಕೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ. ನಿಮ್ಗೆಲ್ಲ ನನ್ ಮಿನಿ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ನಂಗೆ ದೋಸೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಅಂಡ್ ಇವಾಗ ಮಾಡೋ ದೋಸೆ ನಾನು 2 ಟೈಪ್ಸ್ ಆಫ್ ದೋಸೆ ಮಾಡ್ತೀನಿ. ಒಂದು ಮ್ಯಾಜಿಕ್ ಮಸಾಲ ದೋಸೆ, ಇನ್ನೊಂದು ಬಂದು ಕ್ಯಾರೆಟ್ ಆನಿಯನ್ ಟಾಪಿಂಗ್ ದೋಸೆ. ಹೆಸರು ಕೂಡ ನಾನೇ ಫೈಂಡ್ ಮಾಡಿರೋದು. ಡಿಶ್ ಫೌಂಡ್ ಬೈ ಸಂಧ್ಯಾ, ಏನಂತೀರಾ?
ಸೊ ಇವಾಗ 2 ದೋಸೆನೂ ಮಾಡೋಣ. ಅದ್ರ ಜೊತೆಗೆ ಜೊತೆಗಂತ ಏನ್ ಬೇಡ, ಮಸಾಲೆ ದೋಸೆ ಆಗಿರೋದನ್ನ ದೋಸೆ ಮಾತ್ರ ತಿನ್ಬೋದು. ಬಟ್ ಆದ್ರೂ ಏನಾದ್ರೂ ಸೈಡ್ ಬೇಕಲ್ವಾ, ಬೇಕು. ಏನ್ ಮಾಡೋದು? ಓಕೆ, ತೆಂಗಿನಕಾಯಿ ಚಟ್ನಿ ಮಾಡ್ಬಿಡೋಣ. ತೆಂಗಿನಕಾಯಿ ಚಟ್ನಿ ಜಸ್ಟ್ 2 ಮಿನಿಟ್ಸ್ ಕೆಲಸ ಅದು. ಬಟ್ ಅದನ್ನ ತೆಂಗಿನಕಾಯಿ ಹೊಡೆದು ಅದು ತೆಂಗಿನಕಾಯಿ ಹೆಂಗ್ ತುರಿಲಿ ಆಗಲ್ಲ ನನ್ಗೆ. ಐ ಹ್ಯಾವ್ ಅನ್ ಐಡಿಯಾ. ವೇಟ್, ಐ ವಿಲ್ ಕಮ್ ಬ್ಯಾಕ್. A few moments later. ಹೊಡಿಬೇಕು ಅನ್ಕೊಂಡೆ. ನಮ್ಮಮ್ಮ ಆಲ್ರೆಡಿ ಫ್ರಿಜ್ ಅಲ್ಲಿ ತೆಂಗಿನಕಾಯಿ ಇಕ್ಕಿದ್ದಾರೆ. ಅವ್ರಿಗೆ ನೆನ್ನೆನೆ ಗೊತ್ತಿತ್ತು ನಾನು ಮಾಡ್ತೀನಿ ಅಂತ. ಹೆಂಗ್ ಮಾಡೋದು? ತುರಿಯಲ್ಲ, ನನ್ಗೆಲ್ಲ ಆಗಲ್ಲ. ಯಾಕಿದೆ, ನಾನು ಮಿಕ್ಸಿಗೆ ತಾನೇ ಹಾಕ್ತಿವಿ, ಏನಕ್ಕೆ ತುರಿಬೇಕು? ಕಟ್ ಮಾಡಾಕಿದ್ರೆ ಆಗಲ್ವಾ? ಸ್ವಲ್ಪ ಬುದ್ಧಿ ಉಪಯೋಗಿಸೋಣ. ಅಪ್ಪ ತೆಂಗಿನಕಾಯಿನ ಫುಲ್ಲು ನಾನು ಈ ರೇಂಜ್ಗೆ ತುಕಡ ಮಾಡಿದೀನಿ. ಹೊಡಿಬೇಕಾದ್ರೆ ಇದೊಂಚೂರು ಲೇಟ್ ಆಯ್ತು, ನೋವ್ತಿದೆ. ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಮ್ಮ ಅಪ್ಪ ಅಮ್ಮ ನೋಡ್ರೆ ನಿಜವಾಗ್ಲೂ ಬೈತಾರೆ, ಬೇಕಾ ಇವೆಲ್ಲ ನಿನ್ಗೆ ಸುಮ್ನೆ ಮನೇಲಿ ಬಿತ್ಕೊಳಕ್ ಆಗಲ್ವಾ ಅಂತ. ನೋಡ್ದಾಗ ಬೈಸ್ಕೊಂತೀನಲ್ಲ, ಬೈಸ್ಕೊಂಡು ಆವಾಗ ನೋಡ್ಕೊಳ್ಳೋಣ. ಓಕೆ, ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡಾಕಿದ್ರೆ ಮುಗ್ದೋಯ್ತು. ಈಸಿ ಕೆಲ್ಸ. ಜಿಮ್ ಅಲ್ಲಿ ಅಟ್ಲೀಸ್ಟ್ 10 ನಿಮಿಷ ಆದ್ರೂ ತಗೊಂತಿದ್ದೆ ಸೆಕೆ ನೀರ್ ಸುರಿಯಕ್ಕೆ. ಅಡ್ಗೆ ಮಾಡೋದು ಎಷ್ಟು ಈಸಿ ಅನ್ಕೊಂಡಿದ್ದೆ. ಅಡ್ಗೆ ಮಾಡೋದು ಈಸಿನೇ ಅಲ್ಲ, ಅಡ್ಗೆ ಮಾಡೋದು ತುಂಬಾ ಕಷ್ಟ. ಅದು ನಮ್ಮಮ್ಮ ಡೈಲಿ ಅಡ್ಗೆ ಮಾಡ್ತಾರೆ ಅಂದ್ರೆ ಎಷ್ಟು ಕಷ್ಟ. ನಮ್ಮ ಅಜ್ಜಿ ಅಮ್ಮ ಇಬ್ರು ಮಾಡ್ತಾರೆ. ನಮ್ಮ ಅಜ್ಜಿನೇ ಜಾಸ್ತಿ ಅಡ್ಗೆ ಮಾಡೋದು. ಅಮ್ಮನೂ ಮಾಡ್ತಾರೆ. ಅಮ್ಮ ರಾತ್ರಿ ಮಾಡಿದ್ರೆ ಅಜ್ಜಿ ಬೆಳಿಗ್ಗೆ ಮಾಡ್ತಾರೆ, ಅಜ್ಜಿ ಬೆಳಿಗ್ಗೆ ಮಾಡಿದ್ರೆ ಅಮ್ಮ ರಾತ್ರಿ ಮಾಡ್ತಾರೆ. ಎಷ್ಟು ಕಷ್ಟ ಪಡ್ತಾರೆ ಗಾಯ್ಸ್. ಅದಕ್ಕೆ ಅಮ್ಮ ಅನ್ನೋದು. ಅಮ್ಮ ಎಂದರೆ ಒಟ್ಟಿನಲ್ಲಿ ಅಮ್ಮ, ಐ ಲವ್ ಯು ಮಾ. ಅಜ್ಜಿ, ಐ ಲವ್ ಯು ಜಿ. ಸೊ ಈ ರೇಂಜ್ಗೆ ತುಕಡ ಮಾಡಿದೀನಿ. ಈ ತುಕಡ ಮಾಡಕ್ಕೆ ಎಷ್ಟು ಹೊತ್ತು ಮಾಡಿದೀನಿ ಗೊತ್ತಾ? ಕೈ ನೋವು ಇಟ್ಕೊಂಡು. ಇವಾಗ ಚಟ್ನಿ ಹೆಂಗ್ ಮಾಡೋದು ಅಂದ್ರೆ ಇಸ್ ವೆರಿ ಈಸಿ. ದೋಸೆ, ಇಡ್ಲಿ, ಚಟ್ನಿ. ಸೊ ಚಟ್ನಿ ಮಾಡೋದು ಇಸ್ ವೆರಿ ಈಸಿ. ಫಸ್ಟ್ ಈ ರೇಂಜ್ ಚಾಪ್ ಮಾಡ್ಕೊಂಡಿದೀನಿ ನಾನು. ನೋಡಿ, ಇಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದೀನಿ. ಬಿಕಾಸ್ ಮಿಕ್ಸಿ ಹಾಳಾಗ್ಬಾರ್ದು. ನನ್ಗೆ ಹಿಂಗ್ ಏಟಾದ್ರೆ ನಮ್ಮಮ್ಮ ಒಂದೇಟ್ ಹೊಡೆದ್ರೆ, ಮಿಕ್ಸಿ ಏನಾದ್ರು ಹಾಳಾದ್ರೆ 3 ಏಟ್ ಹೊಡಿಯುತ್ತೆ. ಅದಕ್ಕೆ ಮಿಕ್ಸಿ ಹಾಳಾಗಕ್ಕೆ ನಾನು ಬಿಡಲ್ಲ. ಅದಕ್ಕೋಸ್ಕರ ಚಾಪ್ ಮಾಡಿರೋದನ್ನೆಲ್ಲ ಅಷ್ಟು ಇದ್ರೊಳಗಡೆ ಹಾಕೊಳ್ಳೋಣ. ಕೈ ನೋವು. ಸೊ ತೆಂಗಿನಕಾಯಿನ ಒನ್ಸ್ ಯು ಪುಟ್ ಇನ್ ದಿಸ್ ಜಾರ್, ಯು ಹ್ಯಾವ್ ಟು ಆಡ್ ಸಮ್ ಮೆಣಸಿನ್ಕಾಯಿ, ಗಾರ್ಲಿಕ್, ಜಿಂಜರ್, ಕೊತ್ತಂಬರಿ, ಹುಣಸೆನ್, ಉಪ್ಪು. ಸೊ ಮಚ್, ದಟ್ಸ್ ಇಟ್. ಚಟ್ನಿ ಇಸ್ ಡನ್. ಕೈಸ್, ಇದೇನ್ ಮೆಣಸಿನ್ಕಾಯಿ ಅಂತಾನೆ ಗೊತ್ತಿಲ್ಲ, ನನ್ಗಿಂತ ಉದ್ದಕ್ಕಿದೆ ಮೆಣಸಿನ್ಕಾಯಿ. ಇಷ್ಟ ಇರುತ್ತೆ, ಬಟ್ ಇದ್ ನೋಡ್ರಿ. ಓ ಮೈ ಗಾಡ್. ಸೊ ಫಸ್ಟ್ ತೆಂಗಿನಕಾಯಿ ಹಾಕೊಂಡಿದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ನೆಕ್ಸ್ಟ್ ಕೈ ತೊಳ್ಕೊಂಡ್ ಬನ್ನಿ. ತದನಂತರ ಮೆಣಸಿನ್ಕಾಯಿ, ಹುಳಿಗೆ ಒಂಚೂರು ಹುಣಸೆ ಹಣ್ಣು, ಈ ಶುಂಠಿ ಏನಕ್ಕೆ ಹಾಕ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲದಕ್ಕೂ ಹಾಕ್ತೀನಿ ನಾನು. ಶುಂಠಿ, ಆಮೇಲೆ ಕೊತ್ತಂಬರಿ. ಫಸ್ಟ್ ಶುಂಠಿ ಹಾಕ್. ಹುಣಸೆ ಹಣ್ಣು ಹಾಕೋಣ, ಆಮೇಲೆ ಕೊತ್ತಂಬರಿ ಹಾಕೋಣ, ಆಮೇಲೆ 4 ಹಾಕಿದೀನಿ ಮೆಣಸಿನ್ಕಾಯಿ. ಇದೇನ್ ಖಾರ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಮೆಣಸಿನ್ಕಾಯಿ 4, ಆಮೇಲೆ ಜಿಂಜರ್. ಇಂಗ್ರೀಡಿಯೆಂಟ್ಸ್ ಆದ್ಮೇಲೆ ಕ್ಲೋಸ್ ದಿ ಕ್ಯಾಪ್. ಅಗೇನ್ ಕರ್ಕಶವಾದ ನಾಯ್ಸ್ ಅನ್ನು ಬೇರ್ಪಡಿಸಿ. ನನ್ನ ಇಂಗ್ಲಿಷ್ ಕನ್ನಡ ಎರಡೂ ಮಿಕ್ಸ್ ಆಗಿ ಅದು ಕಂಗ್ಲಿಸ್ ಆಗೋಗಿದೆ. ಕಂಗ್ಲಿಸ್. ಚಟ್ನಿ ಇಸ್ ಆಲ್ಸೋ ಆಲ್ಮೋಸ್ಟ್ ಡನ್. ಇವಾಗ ಅದಕ್ಕೊಂಚೂರು ಒಗ್ಗರಣೆ ಹಾಕ್ಬಿಟ್ರೆ ಮುಗ್ದೋಯ್ತು ಚಟ್ನಿ ಕತೆ. ಆದ್ರೆ ಇವಾಗ ನನಗೆ ಭಯ ಆಗ್ತಿರೋದೇನಂದ್ರೆ, ದೋಸೆ ನಿಮ್ ಹತ್ರ ಹೆವಿ ಬಿಲ್ಡಪ್ ಕೊಟ್ಟಿದೀನಿ, ಮಸಾಲೆ ದೋಸೆ, ಆ ದೋಸೆ, ಈ ದೋಸೆ ಮಾಡ್ತೀನಿ ಅಂತ. ಆದ್ರೆ ಈಗ ದೋಸೆ ರೌಂಡ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಮಾತ್ರ ಗೊತ್ತಿಲ್ಲ. ಅಕಸ್ಮಾತ್ ರೌಂಡ್ ಬಂದಿಲ್ಲ ಅಂದ್ರೆ ಪಾಪ ಹುಡುಗಿ ಅಂತ ಬಿಟ್ಬಿಡಿ, ಓಕೆನಾ? ಕ್ಯಾರೆಟ್ ಆನಿಯನ್ ಟಾಪಿಂಗ್ ಅಂತ. ಅದಕ್ಕೆ ಫಸ್ಟ್ ಕ್ಯಾರೆಟ್ ನ ತೊಳ್ಕೊಂಡು ಕರೆಕ್ಟ್ಗೆ ಹಿಂಗೆ ತುರ್ತಿರ್ಬೇಕು. ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿರ್ಬೇಕು, ಓಕೆನಾ? ಯೂಶಲಿ ಇಲ್ಲಿ ಬ್ಲಶ್
ಥಿಂಗ್ ಅನ್ನೋದು ತುಂಬಾ ಇಷ್ಟ ಆಯ್ತಾ ಚಿಕ್ ಮೇಲೆ. ಇಲ್ಲಿ ಬ್ಲಶ್ ಅಂದ್ರೆ ಒಂಥರ ಇಷ್ಟ ನನ್ಗೆ, ಕ್ಯೂಟ್ ಆಗಿರುತ್ತೆ ಅಂತ. ಆದ್ರೆ ಇದು ನ್ಯಾಚುರಲ್ ಬ್ಲಶ್ ಆಗೋಗಿದೆ. ಝೆಪ್ಟೋ ಮಾಡೋಣ, ಝೊಮ್ಯಾಟೊ ಝೆಪ್ಟೋ ಏನಾದ್ರು ಮಾಡೋಣ ಅನ್ಕೊಂಡೆ. ಬೈ ದೆನ್ ಮನೇಲಿ ಅಡ್ಗೆ ಮಾಡ್ಕೊಂಡು ತಿನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಅದು ಈ ತರ ಹುಷಾರ್ ತಗ್ದಾಗಂತೂ ಮನೇಲಿ ಅಡ್ಗೆ ಮಾಡ್ಲೇಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದೀನಿ. ನನ್ಗೆ ಎರಿಯಕ್ ಬರಲ್ಲ ಅಂತ ಅಲ್ಲ, ಮತ್ತೆ ಗಾಯದ ಮೇಲೆ ಏನಾದ್ರು ಪರ್ಚ್ಕೊಂಡು ಹೋಗ್ಬಿಟ್ರೆ ಏನಪ್ಪ ನನ್ ಗತಿ ಅನ್ನೋ ಭಯ ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತು ಪವಿ ಬರ್ತಾಳೆ, ಅವಳು ಬಂದ್ರೆ ನನಗಂತೂ ಬೇಜಾರ್ ಅನ್ನೋ ಮಾತೇ ಇರಲ್ಲ, ಖುಷಿಯಾಗಿರ್ತೀನಿ. ಅಷ್ಟು ಕಾಟ ಕೊಟ್ಕೊಂಡು ಅವಳಿಗೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಪವಿಗೆ ಹೆಂಗ್ ಕಾಟ ಕೊಡ್ತೀನಿ ಅಂತ ನೋಡಿ. ಬಿಕಾಸ್ ಈ ಗಾಯ ಎಲ್ಲ ಮತ್ತೆ ಮತ್ತೆ ಆಗ್ಬಾರ್ದು. ಆಗಿರೋ ಟೈಮಲ್ಲಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೇಕು ಅಲ್ವಾ ತಂಗಿದಿರ್ನ. ನೋಡಿ ಬೇಕಿದ್ರೆ ನಾನು ಅವಳಿಗೆ ಯಾರ್ ರೇಂಜ್ ಟಾರ್ಚರ್ ಕೊಡ್ತೀನಿ ಅಂತ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ನೆಕ್ಸ್ಟ್ ವ್ಲಾಗ್ ಅದೇ. ಅಕ್ಕಂಗೆ ಸೈನ್ಸ್ ಎಕ್ಸಾಮು, ಆದ್ರೆ ಒಂಚೂರು ನೆನ್ನೆ ಎಲ್ಲ ಬುಕ್ ಮುಟ್ಟಿಲ್ಲ. ಏನ್ ಗೊತ್ತಾ, ಇರೋ ಬರೋ ಗಾಯ ಸಾಕಾಗಲ್ಲ ಅನ್ಬಿಟ್ಟು ಇವಾಗ ಇನ್ನೊಂದ್ ಗಾಯ ಮಾಡಿದೆ ಇಲ್ಲಿ. ಆಲ್ರೆಡಿ ಟ್ಯಾಟೂ ಜಾಸ್ತಿ ಆಗಿದೆ, ಬಟ್ ಇನ್ನೊಂದು ಟ್ಯಾಟೂ ಬೇಕಲ್ಲ ನನ್ಗೆ. ಇಲ್ಲಿ ಇವಾಗ ಕುಯ್ಕೊಂಡೆ. ಚಪ್ಪಾಳೆ, ಒಂದ್ ಚಪ್ಪಾಳೆ ಬೇಡವಾ ಗೈಸ್ ನನ್ ಡೆಡಿಕೇಶನ್. ನಂದು ಒಂದ್ ಜೀವನ. ಆನಿಯನ್ ಚಾಪ್ ಮಾಡೋದು ಹೆಂಗಂತ ಗೊತ್ತಾ ನಿಮ್ಗೆ? ಶೆಫ್ ರೇಂಜ್ ಅಲ್ಲಿ ಚಾಪ್ ಮಾಡ್ಬೇಕು ಆನಿಯನ್. ಯಾವ ರೇಂಜ್? ಶೆಫ್ ರೇಂಜ್. Look at this! Oh my God! Look at this! Oh my God! Chef. ಕಣ್ಣ ಸಳಿಗೆ, ಆದ್ರೆ ಕಣ್ಣಲ್ಲಿ ನೀರ್ ಬಂದಿಲ್ಲ, ಅದಕ್ಕೆ ಕಣ್ಣ ಸಳಿಗೆ ಸಾಂಗ್ ಬಂತು. ಕಣ್ಣಲ್ಲಿ ನೀರ್ ಬಂದಿಲ್ಲ ಅಂದ್ರೆ ನನ್ ಬಾಡಿಗೆ ಏಟಾಗಿ ಕಣ್ಣಲ್ಲಿ ನೀರ್ ಬಂದಿಲ್ವಾ? ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಸೈನ್ಸ್ ಓದ್ತಾ ಇದ್ದೀರಾ, ನನ್ ಬ್ಲಾಗ್ ನೋಡ್ತಿರೋರು, ಏನಕ್ಕೆ ನನ್ ಕಣ್ಣಲ್ಲಿ ನೀರ್ ಬಂದಿಲ್ಲ? ನಾನು ಆನಿಯನ್ ಕಟ್ ಮಾಡಿದ್ರು ನನ್ ಕಣ್ಣಲ್ಲಿ ನೀರ್ ಯಾಕೆ ಬಂದಿಲ್ಲ? ನಾನು ಆಲ್ ಓಕೆ ಅಲ್ವಾ? ಹ್ಯೂಮನ್ ಬೀಯಿಂಗ್ ಅಲ್ವಾ? ನಂಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಡಿ ಆಯ್ತಾ. ಅಕಸ್ಮಾತ್ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ಆದ್ರೂ ತಗೊಂತೀನಿ. ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ ಅಪರೂಪಕ್ಕೆ ಅಡ್ಗೆ ಮನೆಗೆ ಬಂದ್ರೆ ಎಲ್ಲೆಲ್ಲಿ ಏನೇನ್ ಇರುತ್ತೆ ಅಂತ ಗೊತ್ತಿಲ್ಲ. ಅದನ್ನ ಹುಡ್ಕಕ್ ಬೇರೆ 100 ಹುಡ್ಕೋದು ಇಸ್ ಆಲ್ಸೋ. ನಾನು ಇಷ್ಟ ಕಷ್ಟ ಸುಮ್ನೆ ಪಟ್ನ ತುರಿಯೋದ್ ಬೇಕು ತಾನೆ, ತುರಿಯೋದ ಸಿಗ್ತಾ ಇಲ್ಲ. ನಮ್ಮಮ್ಮಗ್ ಫೋನ್ ಮಾಡ್ರೆ ಅಮ್ಮ ಬೈಯುತ್ತೆ, ಸುಮ್ನೆ ಮಾಡ್ಕೊಳ್ಳೋದಲ್ದಿರ ಏನ್ ನಿಂದ ಅವತಾರಗಳು ಅಂತ. ಅದಕ್ಕೆ ಮಾಡೋಣ. ನನ್ ಕ್ಯಾರೆಟ್ ಟಾಪಿಕ್ ಹಾಕ್ಬೇಕು. ನನ್ ಬಾಧೆ ಒಂದೊಂದಲ್ಲ. ಸೊ ಉಗಿಸ್ಕೊಳಕ್ ರೆಡಿ ಆಗಿ ನಮ್ಮಮ್ಮಗ್ ಒಂದ್ ಕಾಲ್ ಆಗ್ತಾ ಇದೀನಿ. ನಮ್ಮಮ್ಮ ಕ್ಯೂಟ್ ಆಗಿದಾರಲ್ಲ, ಬೈಸ್ಕೊಳ್ಳೋದು ಅದ್ ಆಕ್ಚುಲಿ ಏನ್ ಗೊತ್ತಾ, ನಮ್ಮಮ್ಮ ಫಸ್ಟ್ ಬೈಸ್ಕೊಂಡು ಯಾವಾಗ್ಲೂ ನನ್ಗೆ ಬೈತೀರಾ ಅಂತ ಫುಲ್ ನಾನ್ ಜಗಳ ಮಾಡ್ತಿದ್ದೆ. ಇವಾಗ ಹೆಂಗ ಹೋಗಿದೆ ಅಂದ್ರೆ ಅವ್ರು ಬೈದಿಲ್ಲ ಅಂದ್ರೆ ನನಗೆ ದಿನನೇ ಹೋಗಲ್ಲ, ಹಂಗ ಹೋಗಿದೆ. ಬೈಯೋದನ್ನು ಅಭ್ಯಾಸ ಮಾಡಿಸ್ಕೊಂಡ್ಬಿಡಿ, ಬೈಸ್ಕೊಳೋದನ್ನು. ಹಲೋ ಮಮ್ಮಿ, ನಂಗೆ ಕ್ಯಾರೆಟ್ ತುರಿಯೋದು ಸಿಗ್ತಾ ಇಲ್ಲ ಮಮ್ಮಿ. ಈ ಕಡೆ ಇಲ್ಲಿ ಈರುಳ್ಳಿ ಬುಟ್ಟಿ ಇಲ್ವಾ, ಅದ್ರ ಪಕ್ಕದಲ್ಲಿ ಇನ್ನೊಂದರ ಬಟ್ಲ ತರ ಐತೆ ನೋಡಮ್ಮ, ಪಕ್ಕದ ಕೆಳಗಡೆ. ಆಮ ಸಿಕ್ತು. ನಾನ್ ಬ್ಲಾಗ್ ಮಾಡ್ತಾ ಇದೀನಿ, ಸ್ವಲ್ಪ ಬೈಯಮ್ಮ. ಹುಷಾರಿಲ್ಲ, ಸುಮ್ನೆ ಕುತ್ಕೊಳ್ಳೋದಲ್ವಾ, ಹಂಗೆ ಹಿಂಗೆ ಸ್ವಲ್ಪ ಬೈಯಮ್ಮ ಪ್ಲೀಸ್. ನಮ್ಮ ಇವಾಗ ಡವ್ ಮಾಡ್ತಾರೆ, ಈಗ ಮಾಡ್ತಾರೆ ನೋಡಿ. ಹೇಳು. ಇಲ್ಲ ಬೇರೆ ಮಾರೋ ಮುಜೆ, ಮಾರೋ ಗೈಸ್, ಮಾರೋ. ಅಮ್ಮ ಬೈಯಮ್ಮ. ಕೈ ಗಾಯಗಳಿಗೆಲ್ಲ ಔಷಧಿಗಳು ಹಾಕೊಂಡು ಸುಮ್ಮನೆ ಕುತ್ಕೊಳ್ಳ, ಅಲ್ಲಿ ಏನ್ ಮಾಡಕ್ ಹೋಗ್ಬೇಡ ಅಲ್ಲಿ. ಇಷ್ಟೇನಾ ಬೈಯೋದು? ಕ್ಯಾಮ್ರಾ ಆಫ್ ಆಗಿದ್ರೆ ಏನೇನೋ ಬೈತಿದ್ದಲ್ಲಮ್ಮ, ಏನಮ್ಮ ಹಿಂಗ್ ಬೈತಿದ್ಯಾ? ಇದೊಂದ್ ಬೈಗುಡನ, ಇದು ಏನೇನೋ ಅಲ್ಲ ನಮ್ಮಮ್ಮ ಬೈಯೋದು ಮುಂದೆ. ಸರಿ ಮಮ್ಮಿ, ಬೇಗ ಬಂದ್ಬಿಡಿ, ನಿಮ್ಗೂ ದೋಸೆ ಎಲ್ಲ ಮಾಡಿಕ್ಕಿರ್ತೀನಿ, ದೋಸೆ ಚಟ್ನಿ. ಸರಿ. ಓಕೆ ಡನ್. ಓಕೆ, ನಂಗೆ ಫೈನಲಿ ಸಿಕ್ತು. ಹಿಂಗೆ ಆಗದ ಯಾವಾಗ್ಲೂ. ನಮ್ಮಮ್ಮ ಫೋನ್ ಮಾಡಿ ಎಲ್ಲ, ನಮ್ಮಮ್ಮ ಹೇಳಿರ್ತಾರೆ ಆಯ್ತಾ, ಇಲ್ಲಿದೆ ಹುಡ್ಕು ಅಂತ. ಹುಡ್ಕಿರ್ತೀನಿ, ಸಿಕ್ಕಿರಲ್ಲ. ನಮ್ಮಮ್ಮ ಬಂದಾಗ ನನ್ ಕಣ್ಮುಂದೆ ಹುಡ್ಕು ಅಂತಾರೆ, ಅವಾಗ ಸಿಗುತ್ತದು. ಇದು ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ, ಗಂಡ್ ಮಕ್ಳ ನಿಮ್ಗೂ ಅದೇ ಆಗಿರುತ್ತೆ ಅಲ್ವಾ. ಸೊ ಕರೆಕ್ಟ್ ತುರಿತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ, ನೋ ಸ್ಟೋರೇಜ್. ಫೈನಲಿ
ಕ್ಯಾರೆಟ್ನು ಕೂಡ ಈ ರೇಂಜ್ಗೆ ಚಾಪ್ ಮಾಡಿದ್ದೀನಿ. ಕ್ಯಾರೆಟ್ ಇಸ್ ಸ್ವೀಟ್. ಓಕೆ, ಇವಾಗ ದೋಸೆ ಹಾಕಿ ತಿನ್ನೋದೆ. ದೇವ್ರೆ ಬರ್ಲಪ್ಪ, ಎಲ್ಲೂ ಕಿತ್ತೋಗ್ದಿರೋ ಚೆನ್ನಾಗ್ ಬರ್ಲಪ್ಪ ಪ್ಲೀಸ್ ಅಪ್ಪ. ಯಾವ ದೇವ್ರ ಇಷ್ಟನೋ ಎಲ್ಲಾ ದೇವ್ರನ್ನ ನೆನ್ಸ್ಕೊಂತೀನಿ ನಾನಂತ. ಏನಾದ್ರು ಹೊಸ್ದಾಗ ಮಾಡಿದ್ರೆ ಕೃಷ್ಣ, ಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು ನೋಡುತ್ತಾ ಇವಳಾಗಿ ದೋಸೆ ನಾನು ಅನ್ಕೊಂಡಿದ್ದ ತರನೇ ಬಂದಿದೆ. ಇದನ್ನು ಸ್ವಲ್ಪ ಕಿತ್ತೋಯ್ತು. ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ನಾನು ಡಯಟ್ ಅಲ್ಲಿ ಇದ್ದೀನಿ, ಅದಕ್ಕೆ ನಾನು ತುಪ್ಪ ಹಾಕೊಡಲ್ಲ. ನಾನು ಹೇಳ್ದಂಗೆ ಈ ದೋಸೆಗೆ ಮ್ಯಾಜಿಕ್ ಮಸಾಲಾನ ಹಾಕ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಮ್ಯಾಜಿಕ್ ಮಸಾಲೆ ಏನೋ ಹಾಕಿದ್ದೀನಿ. ಇದು ದೋಸೆ ಅಂದ್ರೆ ಹಿಂಗಂದ ತಕ್ಷಣ ಬರಬೇಕಾಚೆ. ಹೆಂಗ್ ದೋಸೆ ಮಾಡೋದು? ನಾನು ಹೆಂಗ್ ದೋಸೆ ಮಾಡ್ತೀನೋ ನೀವು ಹಂಗೆ ದೋಸೆ ಮಾಡಿ. ಇದು ದೋಸೆ ಮಾಡೋದಂದ್ರೆ ಹುಳಿ ದೋಸೆ ತರ ಬೇಯಿಸ್ಬೇಡಿ. ಬಿಕಾಸ್ ನೀವು ಪಪ್ಪುಗಳನ್ನ ನೆನೆ ಹಾಕಿ ಮಾಡಿರ್ತೀರಾ, ಅದಿನ್ನೂ ಬೆಂದಿರಲ್ಲ ಆಕ್ಚುಲಿ ಅಲ್ವಾ. ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ಹಸಿ ಹಸಿ ಟೇಸ್ಟ್ ಹೋಗ್ಬೇಕು ಅಂದ್ರೆ. ಏನೋ ನಾನೇನೋ ದೊಡ್ಡ ಅಡುಗೆ ಮಾಡಿರೋ ತರ ನಿಮ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಗೊತ್ತಿಲ್ಲ, ಏನೋ ಒಂದ್ ಹೇಳ್ಕೊಡ್ತಾ ಇದೀನಿ ತಾನೆ. ನೀವು ಟ್ರೈ ಮಾಡಿ. ಅಂದ್ರೆ ಟೇಸ್ಟ್ ನೋಡ್ತೀನಿ. ವೆಯ್ಟ್ಯಾ ಅಕಸ್ಮಾತ್ ಟೇಸ್ಟ್ ಸಕ್ಕದಾಗಿತ್ತು ಅಂದ್ರೆ ಪಕ್ಕ ಮಾಡ್ಕೊಂತೀನಿ. ಸೊ ಇಲ್ಲಿ ನಮ್ಮ ಮ್ಯಾಜಿಕ್ ಮಸಾಲಾ ಪಪ್ಪು ದೋಸೆ ರೆಡಿ. ಓಕೆ, ಕರುಮ್ ಅಂತಿದೆ ಒಟ್ಟಿನಲ್ಲಿ. ಈಗ ಕ್ಯಾರೆಟ್ ಟಾಪಿಂಗ್ ಅಂತ ಹೇಳಿದ್ಮೇಲೆ ಅದೊಂದು ಮಾಡ್ಬಿಡೋಣ. ಇದು ಬೇಗ ಕ್ಯಾರೆಟ್ ಟಾಪಿಂಗ್ ಮಾಡೋಣ. ನಂಗೆ ನಮ್ಮಮ್ಮ ಮಾಮೂಲಿ ದೋಸೆ ಮಾಡಿದ್ರು ಈ ತರ ಅದ್ರ ಮೇಲೆ ಕ್ಯಾರೆಟ್ ಆನಿಯನ್ ಹಾಕ್ತಾರೆ. ನಂಗೆ ಅದು ಸಿಕ್ಕಾಬಟ್ಟೆ ಇಷ್ಟ. ಅದ್ರ ಜೊತೆಗೆ ತುಪ್ಪ ಹಾಕ್ತಾರೆ. ಇದಕ್ಕೆ ಮೇಲೆ ನಾನು ತುಪ್ಪ ಹಾಕ್ತೀನಿ. ಡಯಟ್ ಎಲ್ಲ ಇದ್ದಿದ್ದೆ. ಜೀವನದಲ್ಲಿ ನಾವು ಹೆಂಗಿರ್ತೀವಿ, ಎಷ್ಟು ದಿನ ಬದುಕ್ತೀವಿ ಅಂತ ಯಾರು ಗೊತ್ತು. ಈ ರೇಂಜ್ ತುಪ್ಪ ಹಾಕ್ತಾ ಇದ್ದೀನಿ. ಬಿಕಾಸ್ ನಂಗೆ ತುಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. GRB ಶುದ್ಧ ಹಸುವಿನ ತುಪ್ಪ. ಮೇಲಿರೋ ಟಾಪಿಂಗ್ ಇನ್ನೂ ಬೆಂದೇ ಇಲ್ಲ. ಆದ್ರೂ ನಾವು ತಿರುಗೋ ಕಣ ಬೀಳುತ್ತೆ. ಮೈ ಸೆಲ್ಫ್ ಗೈಸ್, ಇಂಗ್ಲಿಷು ಬರ್ತಾ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಗೈಸ್. ಈ ರೇಂಜಿಗೆ ಕುಕಿಂಗ್, ಓ ಮೈ ಗಾಡ್. ಸೊ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೀನಿ ನಾನದು. ಟಾಪಿಂಗ್ ದೋಸೆ, ಮಸಾಲಾ ದೋಸೆ, ಇದು ಬಂದು ಪ್ಲೇನ್ ದೋಸೆ. ಒಂಚೂರು ಬೆಣ್ಣೆ ಹಾಕೋಣ, ಚಟ್ನಿನೂ ಹಾಕೋಣ. ನಂಗೆ ಅದು ಒಗ್ಗರಣೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಮಾಡಿಲ್ಲ. ನೀವು ಬೇಕಿದ್ರೆ ಅದು ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಮಾಡಿ. ಸೊ ಡನ್. ಇದೊಂದು ಮಾಡಕ್ಕೆ ನಾನು ಅಡುಗೆ ಮನೆನ ಈ ಪಾಟಿ ಗಬ್ ಮಾಡಿಕ್ಕಿದ್ದೀನಿ. ಸೊ ನಮ್ಮಮ್ಮ ಬಂದ್ರೆ ನಾನು ಏನೇನು ಎತ್ಕೊಂಡು ಹೊಡಿತಾರೆ ಅಂತ ಗೊತ್ತಿಲ್ಲ. ಸೊ ಬೇಗ ತಿನ್ಬಿಟ್ಟು ಬೇಗ ಕ್ಲೀನ್ ಮಾಡ್ಬೇಕೀಗ. ಸ್ಪಾಟ್ ಊಟ ತಿನ್ಬೇಕಾದ್ರೆ ಇಸ್ ದಿಸ್ ಸೋಫಾ. ಇದು ನಮ್ಮ ತಾತದು, ಬಟ್ ಆಸ್ ಆಫ್ ನೌ ನಾನು ಯೂಸ್ ಮಾಡ್ತಿದ್ದೀನಿ. ಸಕ್ಕದಾಗಿದೆ. ದೇವರಿಗೂ ಸಕ್ಕದಾಗಿದೆ. ನೀವಂತೂ ಟ್ರೈ ಮಾಡಲೇಬೇಕು. ಮಸ್ತಿದೆ. ದೇವರಾಣಿಗೂ ಮ್ಯಾಜಿಕ್ ಮಸಾಲದು ಸಕ್ಕದಾಗಿದೆ. ಅದು ಟ್ರೈ ಮಾಡಿ, ಅದು ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕ್ಯಾರೆಟ್ ಟಾಪಿಂಗ್ ನೋಡೋಣ. ನಾನು ಅನ್ಕೊಂತೀನಿ ಅಸ್ಥೆಟಿಕ್ ಆಗಿ ಹಿಂಗ್ ಮುರಿಬೇಕು, ಅಸ್ಥೆಟಿಕ್ ಆಗಿ ತಿನ್ಬೇಕು ಅಂತ. ಹೊಟ್ಟೆ ಹಸಿತಿರುತ್ತೆ, ಅಸ್ಥೆಟಿಕ್ ಬೇರೆ ಕೇಳು ಅನ್ಸುತ್ತೆ. ಓಕೆ, ಸೊ ಕ್ಯಾರೆಟ್ ಟಾಪಿಂಗ್, ಸ್ವಲ್ಪ ತುಪ್ಪ, ನಾನು ನಿಜ ಸುಮ್ನೆ ಹೇಳ್ತಿಲ್ಲ, ದೇವರಾಣಿಗೂ ಸಖತ್ತಾಗಿದೆ. ನನ್ನ ಈ ರೆಸಿಪಿನ ನೀವು ಟ್ರೈ ಮಾಡಿ ಮತ್ತೆ ಹೆಂಗಿದೆ ಅಂತ ಹೇಳಿ, ಓಕೆನಾ? ನಿಜ ಸಖತ್ತಾಗಿದೆ. ನಾನೇ ಫಿದಾಗ್ಬಿಟ್ಟಿದ್ದೀನಿ.
ಮತ್ತೆ ಸಿಗೋಣ ಗೈಸ್. ಅಲ್ಲಿ ತನಕ ಡೂ ವಾಚ್ ಮೈ ಚಾನಲ್, ಸಪೋರ್ಟ್ ಮಾಡ್ತೀರಿ. ಇನ್ನೊಂದ್ ಸ್ವಲ್ಪ ದಿನ ನಾನು ಈ ಪರಿಸ್ಥಿತಿಲೇ ಏನಾದ್ರೂ ಒಂದು ವ್ಲಾಗ್ ಮಾಡ್ತಾನೆ ಇರ್ತೀನಿ. ಸೊ ಅದೆಲ್ಲ ನೋಡಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಒಂದು ಸಾಂಗ್ ಆಡ್ತೀನಿ, ಅದನ್ನ ಕೇಳಿಸ್ಕೊಂಡು ನೀವು ನಂಗೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಓಕೆನಾ? ಕಾಣೋದು ಪ್ರೀತಿನೇ ಆಹಾ ಇಂತಾಯ್ತ ನೀನು ಬಂದ ಮೇಲೆ ನಾನೇ ಇಷ್ಟು ಚಂದ ಈ ಬಾಳು ನೀನೆ ತಾನೇ ಹೇಳಿಕೊಟ್ಟೆ. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಆದ್ರೂ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಂದ್ರೆ ನಿಮ್ಗೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ನಂಗೆ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಅಂಡ್ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಹುಷಾರಾಗಿರಿ. ನೀವು ಹುಷಾರಾಗಿರಿ, ನಾನು ಹುಷಾರಾಗಿರ್ತೀನಿ. ಓಕೆ, ಬೈ ಬಾಯ್. ಅಂಡ್ ರೆಸಿಪಿ ಟ್ರೈ ಮಾಡಿ, ಮರಿಬೇಡಿ. ಬಾಯ್ ಬಾಯ್.